ಕರುನಾಡಿನ ಭಾವಿ ವಕೀಲರಿಗೆ ಕಾಮಧೇನು ಲಾ ಕಡೆಯಿಂದ ನಮಸ್ತೆ. ಆತ್ಮೀಯ ಭಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಕಾಂಟ್ರಾಕ್ಟ್ ಲಾ 2 ಅಥವಾ ಕರಾರು ಭಾಗ 2ಕ್ಕೆ ಸಂಬಂಧಪಟ್ಟಂತೆ ಇಂದಿನ ತರಗತಿಯಲ್ಲಿ ಯೂನಿಟ್ 1ರಲ್ಲಿ ಇವತ್ತು 2ನೇ ಕ್ವಶನ್ಸನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ತುಂಬ ಮಹತ್ವವಾದಂಥ ಕ್ವಶನ್ಸು, ತುಂಬ ಇಂಪಾರ್ಟೆಂಟು, ಪದೇ ಪದೇ ಕೇಳ್ತಾ ಇದ್ದಾನೆ, ಮುಂದಿನ ಸಹ ಕೇಳ್ತಾ ಇರ್ತಾನೆ ಈ ಕ್ವಶನ್ಸನ್ನು. ನಾನು ಹೇಳುವ ಪದಗಳ ಮೇಲೆ ನೀವು ಗಮನ ಹರಿಸಿ, ನಾವು ಯಾವ ರೀತಿ ಫಾಲೋಅಪ್ ಮಾಡಿದ್ದೀವಲ್ಲ ಅದೇ ರೀತಿಯಾಗಿ ವಿದ್ಯಾರ್ಥಿಗಳು ಖಂಡಿತವಾಗಿ ಫಾಲೋಅಪ್ ಮಾಡಿದ್ದೇ ಆಗಿದ್ದಲ್ಲಿ ಸಂಪೂರ್ಣವಾಗಿ ಅಂಕಗಳು ದೊರೀತವೆ ಅಂತ ನಾನು ಹೇಳ್ತೀನಿ ಅಥವಾ ಬಯಸ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಗಮನಿಸಿ, ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಇದು. ಪದೇ ಪದೇ ಕೇಳ್ತಾನೆ ಇರ್ತಾನೆ, ಮತ್ತೆ ಹೇಳ್ತಿದ್ದೀನಿ. ಅದು ಯಾವ ಕ್ವಶನ್ ಅಂತ ನೋಡ್ಕೊಂಡು ಬರೋಣ. ಭಾವಿ ವಕೀಲರೇ ಗಮನಿಸಿ, ಸೆಕೆಂಡ್ ಕ್ವಶನ್ಸು ಫಸ್ಟ್ ಯೂನಿಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಏನು ಕೇಳ್ತಿದ್ದಾನೆ ಅಂದರೆ, ವಾಟ್ ಈಸ್ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ, ಎಕ್ಸ್ಪ್ಲೈನ್ ದ ವೇರಿಯಸ್ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಶ್ಯೂರಿಟಿ ಫ್ರಮ್ ಈಸ್ ಲಿಯಬಿಲಿಟಿ. ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ದ ಕಾಂಟ್ರಾಕ್ಟ್ ಆಫ್ ಗ್ಯಾರಂಟಿ, ಜಾಮೀನುದಾರಿಕೆ ಕರಾರು ಎಂದರೇನು ಅಂತ ಕೇಳಿದಾನೆ. ಅದೇ ಥರನೇ ಎಕ್ಸ್ಪ್ಲೈನ್ ದ ವೇರಿಯಸ್ ಮೋಡ್ಸ್ ಆಫ್ ಡಿಸ್ಚಾರ್ಜ್ ಆಫ್ ಶ್ಯೂರಿಟಿ ಫ್ರಮ್ ಈಸ್ ಲಿಯಬಿಲಿಟಿ, ಜಾಮೀನುದಾರನನ್ನು ಹೊಣೆಗಾರಿಕೆಯಿಂದ ವಿಮುಕ್ತಿಗೊಳಿಸುವ ವಿವಿಧ ವಿಧಾನಗಳನ್ನು ವಿವರಿಸಿ. ಅರ್ಥ ಮಾಡ್ಕೊಳ್ಳಿ, ಈ ವಿಮುಕ್ತಿಗೊಳಿಸುವುದಿದೆಯಲ್ಲ, ಕನ್ನಡದಲ್ಲಿ ವಿಸರ್ಜನೆ ಅಂತ ಕೇಳ್ತಾನೆ. ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ತುಂಬ ಕನ್ನಡದಲ್ಲಿ ಒಂದು ಪದಕ್ಕೆ ಹಲವು ಎರಡು ಅಥವಾ ಮೂರಕ್ಕಿಂತ ಹೆಚ್ಚು ಪದಗಳು ಅರ್ಥ ಇರುವುದರಿಂದ ಅವನು ಇಲ್ಲಿ ವಿಮುಕ್ತಿಗೊಳಿಸುವ ಅಂತ ಕೇಳಬಹುದು, ಅಥವಾ ವಿಸರ್ಜನೆಗೊಳ್ಳುವ ಅಂತ ಕೇಳಬಹುದು, ಅಥವಾ ಮುಕ್ತಿಗೊಳಿಸುವ ಅಂತ ಕೇಳೋದಾದ್ರೆ ಯಾವುದೇ ರೀತಿಯಾದಾದರೂ ಕೂಡ ಕ್ವಶನ್ಸನ್ನು ಅಥವಾ ಪದವನ್ನು ಉಪಯೋಗಿಸಬಹುದು. ಹಾಗಾಗಿ ಕನ್ನಡದಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳು ಎಕ್ಸಾಮನ್ನು ನಾನು ಹೇಳುವಂತಹ ಪದಗಳ ಮೇಲೆ ಗಮನ ಹರಿಸಿ. ಭಾವಿ ವಕೀಲರೇ, ಫಸ್ಟ್ ಒನ್ ಮುಖ್ಯಾಂಶಗಳು ಅಥವಾ ಸಿನಾಪ್ಸಿಸ್ ಇದೇ ಥರ ಬರೀಬೇಕು ನೀವು. ಆಗಿದ್ದರೆ ಮಾತ್ರ ಸಂಪೂರ್ಣ ಅಂಕಗಳು ದೊರೀತವೆ ಅಂತ ನಾನು ಮತ್ತೆ ಹೇಳ್ತಾ ಇದ್ದೇನೆ. ಮುಖ್ಯಾಂಶಗಳಂತ ಫಸ್ಟ್ ಬರೀರಿ, ಅದರ ಕೆಳಗಡೆ ಪೀಠಿಕೆ ಅಥವಾ ವಿವೇಚನೆ ಅಂತ ಬರೀರಿ. ಸಂಬಂಧಪಟ್ಟಂಗೆ ಏನು ಕೇಳಿದಾನೆ, ಜಾಮೀನುದಾರಿಕೆ ಕರಾರು ಎಂದರೇನು, ಜಾಮೀನುದಾರಿಕೆ ಕರಾರರ ವ್ಯಾಖ್ಯಾನ ಮಾಡಿ. ಅದೇ ಥರನೇ ಜಾಮೀನುದಾರನನ್ನು ಹೊಣೆಗಾರಿಕೆಯಿಂದ ವಿಮುಕ್ತಿಗೊಳಿಸುವ ವಿವಿಧ ವಿಧಾನಗಳನ್ನು ವಿವರಿಸಿ ಅಂತ ಕೇಳಿದಾನೆ, ಅದನ್ನು ಬರೀರಿ. ಜಾಮೀನುದಾರರನ್ನು ಹೊಣೆಗಾರಿಕೆಯಿಂದ ವಿಮುಕ್ತಗೊಳಿಸುವ ವಿವಿಧ ವಿಧಾನಗಳಂತ ಬರಿತೀರಾ. ಯಾವ ವಿಧಾನಗಳಿದ್ದಾವೆ, ಅವನ್ನ ಎಷ್ಟಿದ್ದಾವೆ ಅನ್ನೋದನ್ನು ಫಸ್ಟಲ್ಲೇ ನೀವು ಹೈಲೈಟ್ಸ್ ಮಾಡ್ತೀರಾ. ಓಕೆನಾ? ಫಸ್ಟ್ ಒನ್ ಏನಿದೆ, ಹಿಂದೆ ತೆಗೆದುಕೊಳ್ಳುವ ನೋಟಿಸು. ಸೆಕೆಂಡ್ ಒನ್ನು ಜಾಮೀನುದಾರನು ಮೃತನಾದಾಗ, ಒಡಂಬಡಿಕೆ ಷರತ್ತುಗಳು ಬದಲಾವಣೆ ಆದಾಗ, ಮುಖ್ಯ ಸಾಲಗಾರನನ್ನು ಬಿಡುಗಡೆ ಮಾಡುವ ಮುಖಾಂತರ. ಅದೇ ಥರನೇ ರಾಜಿ ಅವಧಿಯ ವಿಸ್ತರಣೆ ಮತ್ತು ಮೊಕದ್ದಮೆ ಹಾಕುವುದಿಲ್ಲವೆಂಬುದರ ಬಗ್ಗೆ ವಚನ ನೀಡಿದಾಗ. ಅದೇ ಥರನೇ ಜಾಮೀನುದಾರನ ಪರಿಹಾರೋಪಾಯಕ್ಕೆ ಭಂಗ ತರುವುದರಿಂದ. ನೆಕ್ಸ್ಟ್ ಒನ್ನು ಪ್ರಮುಖ ಪ್ರಕರಣಗಳು, ಉಪಸಂಹಾರ. ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ಇಲ್ಲಿ ಪ್ರಮುಖ ಪ್ರಕರಣಗಳಂದರೆ ಉದಾಹರಣೆಗಳಿರ್ಬೋದು, ಅಥವಾ ಕೇಸ್ ಲಾ ಇರ್ಬೋದು, ಅಥವಾ ದೃಷ್ಟಾಂತ ಅಥವಾ ಇಲ್ಲುಸ್ಟ್ರೇಷನ್ ಅಂತ ಕರಿತೀವಲ್ವಾ. ಇಲ್ಲಿ ನಾವು ಕೊಟ್ಟಿರುವಂತಹ ಇಲ್ಲುಸ್ಟ್ರೇಷನ್ ಅಥವಾ ದೃಷ್ಟಾಂತಗಳು ನಿಮ್ಮ ಎಕ್ಸಾಮಿಗೆ ಖಂಡಿತವಾಗಿ ಬಂದೇ ಬರ್ತವೆ. ನಾವು ಹೇಳುವಂತಹ ಇಲ್ಲುಸ್ಟ್ರೇಷನ್ ಅಥವಾ ದೃಷ್ಟಾಂತಗಳನ್ನು ನೀವು ಗಮನಿಸಿದ್ದೇ ಆಗಿದ್ದಲ್ಲಿ ಯಾವುದೇ ಕ್ವಶನ್ಸ್ ಪೇಪರನ್ನು ತೆಗೆದು ನೋಡಿ, ನಾವು ಇಲ್ಲಿ ಏನನ್ನು ಕೊಟ್ಟಿರ್ತೀವಲ್ವಾ ಅದೇ ಇಲ್ಲುಸ್ಟ್ರೇಷನ್ ಅಥವಾ ದೃಷ್ಟಾಂತಗಳು ನಿಮ್ಮ ಎಕ್ಸಾಮ್ ಪೇಪರಲ್ಲಿ ಬಂದಿರ್ತವೆ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಸೊ ಹಾಗಾಗಿ ಪ್ರತಿಯೊಬ್ಬ ಭಾವಿ ವಕೀಲರು ಕೂಡ ಗಮನ ಹರಿಸಿ, ಪ್ರತಿಯೊಂದು ಕೂಡ ತುಂಬ ಇಂಪಾರ್ಟೆಂಟು, ಇದೇ ರೀತಿಯಾಗಿ ಬರಿಬೇಕು. ಆತ್ಮೀಯ ಭಾವಿ ವಕೀಲರೇ ಫಸ್ಟ್ ಒನ್ ಪೀಠಿಕೆ ಫಸ್ಟ್ ಬರೀಲೇಬೇಕು ನೀವು ಯಾವುದೇ ಕ್ವಶನಿಗಾದರೂ ಕೂಡ. ಈ ಕ್ವಶನಿಗೆ ಸಂಬಂಧಪಟ್ಟಂತೆ ಪೀಠಿಕೆ ಯಾವ ಬರೀಬೇಕಂದ್ರೆ, ನೀವು ಜಾಮೀನುದಾರಿಕೆ ಒಡಂಬಡಿಕೆಯ ವ್ಯಾಖ್ಯೆಯು ಕಲಂ 126ರಲ್ಲಿ ಅಡಕವಾಗಿದೆ. ಕಲಂ 126 ಇದು ಜಾಮೀನುದಾರಿಕೆ ಒಡಂಬಡಿಕೆ, ಜಾಮೀನುದಾರ ಅಂದರೆ ಯಾರು, ಮುಖ್ಯ ಸಾಲಗಾರ ಅಂದರೆ ಯಾರು, ಸಾಲಿಗ ಅಂದರೆ ಯಾರು ಎಂಬುದನ್ನು ತಿಳಿಸಿಕೊಡ್ತದೆ. ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ಪೀಠಿಕೆ ಜಾಮೀನುದಾರಿಕೆ ಒಡಂಬಡಿಕೆ ವ್ಯಾಖ್ಯೆಯು ಕಲಂ 126ರಲ್ಲಿ ಅಡಕವಾಗಿದೆ. ಕಲಂ 126 ಜಾಮೀನುದಾರಿಕೆ ಒಡಂಬಡಿಕೆಗೆ ಸಂಬಂಧಪಟ್ಟಂತೆ ಜಾಮೀನುದಾರ ಅಂದರೆ ಯಾರು, ಮುಖ್ಯ ಸಾಲಗಾರ ಅಂದರೆ ಯಾರನ್ನು ಕರಿತೀವಿ, ಸಾಲಿಗ ಅಂತ ನಾವು ಯಾರನ್ನು ಕರಿತೀವಿ ಅಂತ ತಿಳಿಸ್ಕೊಡುತ್ತದೆ ಆತ್ಮೀಯ ವಿದ್ಯಾರ್ಥಿಗಳೇ. ಆ ಥರನೇ ಜಾಮೀನುದಾರಿಕೆ ಒಡಂಬಡಿಕೆ ವ್ಯಾಖ್ಯೆ ನೋಡೋದಾದರೆ ನೀವು ಏನು ಕರಾರು ಅಧಿನಿಯಮ 1872ಕ್ಕೆ ಸಂಬಂಧಪಟ್ಟಂತೆ ಕಲಂ 126 ಅಡಿಯಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಭಾವಿ ವಕೀಲರೇ, ಓರ್ವ ಮೂರನೇ ಪಕ್ಷವು ವಿಫಲವಾದಾಗ ಅಂತಹ ಮೂರನೇ ಪಕ್ಷದ ಹೊಣೆಗಾರಿಕೆಯನ್ನು ನೆರವೇರಿಸಲು ಮಾಡಿಕೊಂಡ ಒಡಂಬಡಿಕೆಯು ಜಾಮೀನು ಒಡಂಬಡಿಕೆಯಾಗಿದೆ. ಜಾಮೀನು ಕೊಟ್ಟ ವ್ಯಕ್ತಿಯನ್ನ ಜಾಮೀನುದಾರ, ಶ್ಯೂರಿಟಿನಂತಲೂ, ಯಾರು ವಿಫಲತೆಗಾಗಿ ಜಾಮೀನು ಕೊಡಲಾಗಿದೆಯೋ ಅಂಥ ವ್ಯಕ್ತಿಗೆ ಮುಖ್ಯ ಸಾಲಗಾರ ಅಥವಾ ಪ್ರಿನ್ಸಿಪಲ್ ಡೆಪ್ಟರ್ನಂತಲೂ, ಹಾಗೂ ಯಾರಿಗೆ ಜಾಮೀನು ಕೊಡಲಾಗಿದೆಯೋ ಅಂಥ ವ್ಯಕ್ತಿಗೆ ಸಾಲಿಗ, ಕ್ರೆಡಿಟರ್ ಎಂದು ಹೇಳಲಾಗುತ್ತದೆ. ಜಾಮೀನು ಒಡಂಬಡಿಕೆ ಮೌಖಿಕ ಅಥವಾ ಬರವಣಿಗೆಯಲ್ಲಿ ಇರಬಹುದು. ಆತ್ಮೀಯ ಭಾವಿ ವಕೀಲರೇ, ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ಹೇಳೋ ಇದರಲ್ಲೇನೆ.
ಓರ್ವ ಮೂರನೇ ಪಕ್ಷವು ವಿಫಲವಾದಾಗ ಅಂತಹ ಮೂರನೇ ಪಕ್ಷದ ಹೊಣೆಗಾರಿಕೆಯನ್ನ ನೆರವೇರಿಸಲು ಮಾಡಿಕೊಂಡ ಒಡಂಬಡಿಕೆಯು ಜಾಮೀನು ಒಡಂಬಡಿಕೆ ಆಗ್ತದೆ. ಅರ್ಥ ಮಾಡ್ಕೊಳ್ಳಿ, ಜಾಮೀನು ಕೊಟ್ಟ ವ್ಯಕ್ತಿಯನ್ನ ನಾವು ಜಾಮೀನುದಾರ ಅಂತ ಕರಿತೀವಿ. ಈಗ ಯಾರು ಜಾಮೀನು ಕೊಡ್ತಾನಲ್ವಾ ಆ ವ್ಯಕ್ತಿಯನ್ನು ನಾವು ಜಾಮೀನುದಾರ ಅಂತ ಕರಿತೀವಿ. ಯಾರ ವಿಫಲತೆಗಾಗಿ ಜಾಮೀನು ಕೊಡಲಾಗಿದೆಯೋ ಅಂಥ ವ್ಯಕ್ತಿಗೆ ಮುಖ್ಯ ಸಾಲಗಾರ ಅಂತ ಕರಿತೀವಿ. ಯಾರು ಜಾಮೀನು ಕೊಡ್ತಾರಲ್ಲ ಆ ವ್ಯಕ್ತಿಗೆ ನಾವು ಶ್ಯೂರಿಟಿ ಅಂತ ಕರಿತೀವಿ ಅಥವಾ ಜಾಮೀನುದಾರ ಅಂತ ಕರಿತೀವಿ. ಅದೇ ಥರನೇ ಯಾರ ವಿಫಲತೆಗಾಗಿ ಜಾಮೀನು ಕೊಡಲಾಗಿದೆಯೋ ಅಂಥ ವ್ಯಕ್ತಿಗೆ ನಾವು ಮುಖ್ಯ ಸಾಲಗಾರ ಅಂತ ಕರಿತೀವಿ ಅಥವಾ ಪ್ರಿನ್ಸಿಪಲ್ ಡೆಪ್ಟರ್ ಅಂತ ಕರಿತೀವಿ. ಯಾರಿಗೆ ಜಾಮೀನು ಕೊಡಲಾಗಿದೆಯೋ ಅಂತಹ ವ್ಯಕ್ತಿಗೆ ಸಾಲಿಗ, ಯಾರಿಗೆ ಜಾಮೀನುದಾರನು ಜಾಮೀನು ಯಾರಿಗೆ ಕೊಟ್ಟಿರ್ತಾನಲ್ವಾ ಅಂಥ ವ್ಯಕ್ತಿಗೆ ನಾವು ಸಾಲಿಗ ಅಥವಾ ಕ್ರೆಡಿಟರ್ ಎಂದು ಹೇಳಲಾಗ್ತದೆ. ಜಾಮೀನು ಒಡಂಬಡಿಕೆ ಇದು ಮೌಖಿಕ ಅಥವಾ ಬರವಣಿಗೆಯಲ್ಲಿ ಇರಬಹುದು. ಆತ್ಮೀಯ ಭಾವಿಕೆಲ್ಲರೆ ಗಮನಿಸಿ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ, ಜಾಮೀನು ಒಡಂಬಡಿಕೆಯ ಉದ್ದೇಶ ಸಾಲ ಅಥವಾ ಸರಕು ಅಥವಾ ಕೆಲಸವನ್ನ ಪಡೆಯುವುದಾಗಿದೆ. ಏನೇಳಿ, ಜಾಮೀನು ಒಡಂಬಡಿಕೆಯ ಉದ್ದೇಶ ಸಾಲ ಅಥವಾ ಸರಕು ಅಥವಾ ಕೆಲಸವನ್ನ ಪಡೆಯುವುದಾಗಿದೆ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನು ಜಾಮೀನನ್ನು ಮಾಡ್ಕೊಳ್ತೀವಲ್ಲ, ಒಪ್ಪಂದವನ್ನು ಮಾಡ್ಕೊಳ್ಳೋದು, ಅದು ಒಂದು ಸಾಲವನ್ನು ಪಡಿಲಿಕ್ಕಾಗಿರ್ಬೋದು ಅಥವಾ ಸರಕನ್ನು ಪಡಿಲಿಕ್ಕಾಗಿರ್ಬೋದು ಅಥವಾ ಒಂದು ಕೆಲಸವನ್ನ ಮಾಡ್ಲಿಕ್ಕಾಗಿರ್ಬೋದು ಅಥವಾ ನಿರ್ವಹಿಸ್ಲಿಕ್ಕಾಗಿರ್ಬೋದು, ಅವುಗಳನ್ನು ಪಡೆಯುವುದೇ ಆಗಿದೆ ಅಂತ ಹೇಳ್ಬಿಟ್ಟು ಆತ್ಮೀಯ ವಿದ್ಯಾರ್ಥಿಗಳೇ ಜಾಮೀನು ಉದ್ದೇಶ. ಇದಕ್ಕೊಂದು ಎಕ್ಸಾಂಪಲ್ ನೋಡ್ಕೊಂಡು ಬರೋಣ. ಉದಾಹರಣೆ ಏನು ಹೇಳ್ತಿದ್ದಾರೆ ಅನ್ನೋದಾದ್ರೆ, ಆ ಎಂಬ ಒಬ್ಬ ವ್ಯಕ್ತಿಯು ಆ ಮತ್ತು ಬಾ ಇರುವರು ಕಾನ ಅಂಗಡಿಗೆ ಬಂದು ಆನು ಬಾನಿಗೆ ಸರಕುಗಳನ್ನು 1 ತಿಂಗಳ ಸಾಲದ ಉದ್ರಿ ಮೇಲೆ ಕೊಡುವಂತೆ ಕಾನಿಗೆ ಕೇಳಿಕೊಳ್ಳುತ್ತಾನೆ. ಬಾನು ತಾನು 1 ತಿಂಗಳಲ್ಲಿ ಹಣಪಾವತಿ ಮಾಡೋದಾಗಿಯೂ ಒಂದು ವೇಳೆ ಬಾನು ಹಣಪಾವತಿ ಮಾಡದಿದ್ದರೆ ತಾನು ಹಣ ಸಂದಾಯ ಮಾಡುವುದಾಗಿ ಆನು ವಚನ ಕೊಡುತ್ತಾನೆ. ಇಲ್ಲಿ ಆನು ಜಾಮೀನುದಾರನಾಗಿದ್ದಾನೆ, ಬಾನು ಮುಖ್ಯ ಸಾಲಗಾರನಾಗಿದ್ದಾನೆ ಹಾಗೂ ಕಾನು ಸಾಲಿಗನಾಗಿದ್ದಾನೆ. ಭಾವಿಬೇಕೆಂದರೆ ಗಮನಿಸಿ, ಇಲ್ಲಿ ಏನು ಮಾಡ್ತಾರೆ, ಎಕ್ಸಾಂಪಲ್ಲು ಎ ಮತ್ತು ಬಿ ಎಂಬ ವ್ಯಕ್ತಿ ಏನು ಮಾಡ್ತಾರೆ, ಇವರು ಸಿ ಎಂಬ ಒಬ್ಬ ವ್ಯಕ್ತಿ ಒಂದು ಅಂಗಡಿಗೆ ಬರ್ತಾರೆ. ಬಂದು ಏನು ಮಾಡ್ತಾರೆ, ಅಂಗಡಿಗೆ ಬಂದು ಇವನು ಏನು ಮಾಡ್ತಾನೆ, ಏನು ಬಿನಿಗೆ ಹೇಳ್ತಾನೆ, ನನಗೆ ಒಂದು ತಿಂಗಳು ಅವಧಿವರೆಗೆ ಉದ್ರಿಯ ಮೇಲೆ ಸಿನ ಅಂಗಡಿ ಮೇಲೆ ನನಗೆ ಸರಕುಗಳನ್ನು ಕೊಡಿಸು, ಓಕೆನಾ, ಸರಕುಗಳನ್ನು ಕೊಡಿಸು ಅಂತ ಹೇಳ್ತಾನೆ. ಇವನು ಅದೇ ಪ್ರಕಾರನೇ ಸೀನ್ ಏನು ಮಾಡ್ತಾನೆ, ಏನಿಗೆ ಕೆಲವು ಸರಕುಗಳನ್ನು ಕೊಡಿಸ್ತಾನೆ ಬಿ ಅಂಗಡಿಯಿಂದ. ಇವನು ಏನು ಮಾಡ್ತಾನೆ, ಬಿನು ನಾನು 1 ತಿಂಗಳಲ್ಲಿ ಪಾವತಿಸ್ತೇನೆ, ಓಕೆನಾ, 1 ತಿಂಗಳಿನಲ್ಲಿ ಹಣವನ್ನು ಪಾವತಿಸಿ ಮಾಡುವುದಾಗಿ, ಓಕೆನಾ, ಹೇಳ್ತಾನೆ ಇವನು ಬೀನು. ಆದರೆ ಒಂದು ವೇಳೆ ಬೀನು ಹಣವನ್ನು ಪಾವತಿ ಮಾಡದಿದ್ದರೆ ತಾನು ಹಣ ಸಂದಾಯ ಮಾಡುವುದಾಗಿ ಯಾರು ಹೇಳ್ತಾರೆ, ಇಲ್ಲಿ ಸಿ ಎಂಬ ವ್ಯಕ್ತಿ ಹೇಳ್ತಾನೆ. ಅರ್ಥ ಆಗ್ತದೆ ಅಂದ್ಕೊಳ್ತೀನಿ ನಾನು. ಇಲ್ಲಿ ಆನು ಜಾಮೀನುದಾರನಾಗಿದ್ದಾನೆ, ಅರ್ಥ ಮಾಡ್ಕೊಳ್ಳಿ. ಸೊ ಹಂಗಾಗಿ ಇವನು ಹೇಳಿದ್ದರಿಂದ ಇವನು ಸಿ ಎಂಬ ವ್ಯಕ್ತಿ ಇವನು ಯಾರಾಗಿದ್ದಾನೆ, ಜಾಮೀನುದಾರ, ಓಕೆನಾ. ಬಿ ಎಂಬವನಿದಾನಲ್ಲ, ಆತ್ಮೀಯ ವಿದ್ಯಾರ್ಥಿಗಳೇ ಗಮನಿಸಿ, ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ಇಲ್ಲಿ ಗಮನಿಸಿ. ಆತ್ಮೀಯ ಭಾವಿಕೆಯಲ್ಲಿ ಗಮನಿಸಿ, ಇಲ್ಲಿ ಸಿ ಎಂಬುದಿದೆಯಲ್ಲ, ಇವನ್ನ ನಾವು ಏನು ಕರಿತೀವಿ, ಇಲ್ಲಿ ಸಾಲಿಗ ಅಂತ ಕರಿತೀವಿ ನಾವು ಇವನ್ನ, ಓಕೆನಾ. ಆಯ್ತಾರೆ ಬೀನನ್ನ ಏನು ಬೀನ್ ಇರ್ತಾನಲ್ಲ ಇವನನ್ನ ನಾವು ಮುಖ್ಯ ಸಾಲಗಾರ ಅಂತ ಕರಿತೀವಿ, ಏನನ್ನ ಜಾಮೀನುದಾರ ಅಂತ ಕರಿತೀವಿ. ಭಾವಿಕೆದರೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಎ ಮತ್ತು ಬಿ ಇಬ್ಬರು ಸಿ ಎಂಬ ಒಂದು ಅಂಗಡಿಗೆ ಬರ್ತಾರೆ. ಬಿನು ಹೇಳ್ತಾನೆ, ನನಗೆ ಸಿ ಎಂಬ ಒಂದು ಅಂಗಡಿಯಲ್ಲಿ ನನಗೆ 1 ತಿಂಗಳ ಮಟ್ಟಿಗೆ ಉದ್ರಿಯನ್ನು ಕೊಡಿಸು ಅಂತ ಹೇಳ್ತಾನೆ. ಸೊ ಹಂಗಾಗಿ ಏನೇ ಮಾಡ್ತಾನೆ, ಸಿನ ಅಂಗಡಿಯಲ್ಲಿ ಬಿನಿಗೆ 1 ತಿಂಗಳ ಅವಧಿಗೆ ಉದ್ರಿಯನ್ನು ಕೊಡಿಸ್ತಾನೆ. ಬಿನು ನಾನು 1 ತಿಂಗಳ ಅವಧಿಯಲ್ಲಿ ಪಾವತಿಸ್ತಾ ಇದ್ರಲ್ಲಿ ಅಂಥ ಸಂದರ್ಭದಲ್ಲಿ ಏನು ನಾನು ಪಾವತಿಸ್ತೇನೆ, ಎ ಎಂಬ ವ್ಯಕ್ತಿಯು ಆ ಹಣನ ನಾನು ಪಾವತಿಸ್ತೀನಿ ಅಂತ ಹೇಳ್ತಾನೆ. ಸೊ ಹಂಗಾಗಿ ಇಲ್ಲಿ ಏನು ಜಾಮೀನುದಾರನಾಗಿದ್ದಾನೆ, ಬಿನು ಮುಖ್ಯ ಸಾಲಗಾರನಾಗಿದ್ದಾನೆ, ಸಿನು ಸಾಲಿಗನಾಗಿದ್ದಾನೆ. ಅರ್ಥ ಮಾಡ್ಕೊಳ್ಳಿ ಆತ್ಮೀಯ ಭಾವಿಕೆಲ್ಲರೆ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಇದನ್ನೇ ನಿಮಗೆ ಇಲ್ಲುಸ್ಟ್ರೇಷನ್ ಅಥವಾ ಸಮಸ್ಯೆಗಳು ಕೇಳ್ತಿರ್ತಾನೆ ನಿಮ್ಮ ಪ್ರಾಬ್ಲಮ್ಸಲ್ಲಿ, 8 ಮಾರ್ಕ್ಸಿಗಾರು ಕೇಳ್ಬೋದು ಅಥವಾ 6 ಮಾರ್ಕ್ಸಿಗಾರು ಕೇಳ್ಬೋದು, ಪದೇ ಪದೇ ಕೇಳ್ತಾ ಇರ್ತಾನೆ ನೀವು. ಸೊ ಹಂಗಾಗಿ ಇಲ್ಲುಸ್ಟ್ರೇಷನನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು, ಭಾವಿಕೆಲ್ಲರೆ ಗಮನಿಸಿ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದರೆ, ಜಾಮೀನುದಾರನ ಹೊಣೆಗಾರಿಕೆಯಿಂದ ಮುಕ್ತನಾಗುವ ವಿಧಾನಗಳು. ಡಿಸ್ಚಾರ್ಜ್ ಆಫ್ ಶ್ಯೂರಿಟಿ ಫ್ರಮ್ ಲಿಯಬಿಲಿಟಿ. ಫಸ್ಟ್ ಒನ್, ಹಿಂತೆಗೆದುಕೊಳ್ಳುವ ನೋಟಿಸ್ ಆಫ್ ರಿವೋಕೇಶನ್ಸ್. ನೋಟಿಸನ್ನು ಹಿಂತೆಗೆದುಕೊಳ್ಳುವುದು ಆತ್ಮೀಯ ಭಾವಿಕೆಲ್ಲರೆ. ಅದರಲ್ಲಿ ಕಲಂ 130 ಅನ್ವಯ ಮುಂದುವರಿಕೆ ಜಾಮೀನುದಾರನು ಈಗಾಗಲೇ ನಿರ್ವಹಿಸಲ್ಪಟ್ಟ ಕಾರ್ಯಗಳಿಗೆ ಹೊರತುಪಡಿಸಿ ಮುಂದಿನ ವ್ಯವಹಾರಗಳಿಗೆ ಅನ್ವಯಿಸುವಂತೆ ನೋಟಿಸು ಮೂಲಕ ಜಾಮೀನು ಹಿಂದೆ ತೆಗೆದುಕೊಳ್ಳಬಹುದು. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯವೆಂದರೆ ನೋಟಿಸ್ ಕೊಟ್ಟ ಹೊಣೆಗಾರಿಕೆಯನ್ನು ಹಿಂದೆ ತೆಗೆದುಕೊಳ್ಳುವುದು ಏಕ ವ್ಯವಹಾರದ ಜಾಮೀನುಗಳಿಗೆ ಅನ್ವಯಿಸುವುದಿಲ್ಲ.
ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ಈಗಾಗಲೇ ನಾವು ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತೀವಿ. ಅರ್ಥ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇವರ ನಡುವೆ ಎ ಮತ್ತು ಬಿ ರ ನಡುವೆ ಒಂದು ಒಪ್ಪಂದ ಆಗಿದೆ. ಇದಕ್ಕೆ ಸಿನು ಜಾಮೀನುದಾರನಾಗ್ತಾನೆ. ಓಕೆನಾ. ಎ ಮತ್ತು ಬಿ ರ ನಡುವೆ ಈಗಾಗಲೇ ಒಂದು ಒಪ್ಪಂದವನ್ನು ಆಗಿದೆ, ಅಥವಾ ಏನೋ ಒಂದು ಒಪ್ಪಂದ ಮಾಡ್ಕೊಂಡಿರ್ತಾರೆ. ಇದಕ್ಕೆ ಯಾರು ಸಿ ಎಂಬ ವ್ಯಕ್ತಿ ಜಾಮೀನು ಕೊಟ್ಟಿರ್ತಾನೆ. ಜಾಮೀನು ಕೊಟ್ಟ ನಂತರ ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ಏನು ಹೇಳ್ತಿದೆ ಸೆಕ್ಷನ್ 130 ಸೆಕ್ಷನ್ ಏನು ಹೇಳ್ತದೆ ಅರ್ಥ ಮಾಡ್ಕೊಳ್ಳಿ ಅವಾಗ ನೀವು. ಓಕೆನಾ. ಕಲಂ 130 ಅನ್ವಯ ಮುಂದುವರಿಕೆ ಜಾಮೀನುದಾರನು ಈಗಾಗಲೇ ನಿರ್ವಹಿಸಲ್ಪಟ್ಟ ಕಾರ್ಯಗಳಿಗೆ ಹೊರತುಪಡಿಸಿ ಮುಂದಿನ ವ್ಯವಹಾರಗಳಿಗೆ ಅನ್ವಯಿಸುವಂತೆ ನೋಟಿಸ್ ಮೂಲಕ ಜಾಮೀನು ಹಿಂದೆ ತೆಗೆದುಕೊಳ್ಳಬಹುದು. ಇವರು ಈಗಾಗಲೇ ಒಂದು ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಇದಕ್ಕೆ ಸಿನು ಜಾಮೀನುದಾರನಾಗಿರ್ತಾನೆ. ಇವನು ಸಿಗೆ ಏನು ಗೊತ್ತಿರ್ತಾನೆ, ಜಾಮೀನುದಾರನಾಗಿರ್ತಾನಲ್ಲ, ಸಿಗೆ ಗೊತ್ತಿರದಂತೆ ಮತ್ತೆ ಇವರು ಮುಂದುವರೆದ ಯಾವುದೇ ವ್ಯವಹಾರವನ್ನು ಮಾಡಿಕೊಂಡ್ರೆ ಅಥವಾ ಒಪ್ಪಂದವನ್ನು ಮಾಡಿಕೊಂಡ್ರೆ ಆ ಸಂದರ್ಭದಲ್ಲಿ ಜಾಮೀನುದಾರನು ನೋಟಿಸ್ ಕೊಡುವುದರ ಮೂಲಕ ಅವನು ಹಿಂತೆಗೆದುಕೊಳ್ಳಬಹುದಾದ ಅವನ ಜಾಮೀನುದಾರಿಕೆಯನ್ನು. ಆದರೆ ಏಕ ವ್ಯವಹಾರದ ಜಾಮೀನುಗಳಿಗೆ ಅನ್ವಯಿಸುವುದಿಲ್ಲ. ಈಗಾಗಲೇ ಅವನು ಈ ಒಪ್ಪಂದಗಳಿಗೆ ಎ ಮತ್ತು ಬಿ ನಡುವೆ ಈಗಾಗಲೇ ಒಂದು ಒಪ್ಪಂದ ಆಗಿದೆಯಲ್ವಾ, ಆ ಒಪ್ಪಂದಕ್ಕೆ ಈಗಾಗಲೇ ಅವನು ಜಾಮೀನುದಾರನಾಗಿದ್ದಾನೆ. ಇದನ್ನು ಬಿಟ್ಟು ಅವ್ರು ಯಾವ ಥರದ ಮತ್ತೊಂದು ಒಪ್ಪಂದವನ್ನು ಮಾಡ್ಕೊಂಡಿಲ್ಲ. ಸೊ ಹಂಗಾಗಿ ಅವನು ಈ ಎ ಮತ್ತು ಬಿ ನಡುವೆ ಒಪ್ಪಂದ ಆಗಿರೋದಕ್ಕೆ ಅವನು ಹೊಣೆಗಾರನಾಗ್ತಾನೆ ಅಂತ ಹೇಳ್ಬಿಟ್ಟು. ಇದಲ್ಲದೆ ಅದನ್ನು ಅವರೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಂಡು ಬರೋಣ. ಆನು ಬಾನಿಂದ 5,000 ರೂಪಾಯಿ ಸಾಲ ಪಡೆದಿದ್ದಾನೆ. ಇದಕ್ಕೆ ಕಾನು ಜಾಮೀನುದಾರನಾಗಿದ್ದಾನೆ. ಈಗ ಹೊಣೆಗಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಈಗಾಗಲೇ ಅವನು ಎಂಬ ವ್ಯಕ್ತಿಯು ಬಾನಿಂದ 5,000 ರೂಪಾಯಿ ಸಾಲವನ್ನು ಪಡೆದಿದ್ದಾನೆ. ಇದಕ್ಕೆ ಕಾನು ಜಾಮೀನುದಾರನಾಗಿದ್ದಾನೆ. ಈಗ ಹೊಣೆಗಾರಿಕೆಯನ್ನು ಹಿಂತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಇಲ್ಲ, ನಾನು ಈಗಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅದು ನಾನು ಕಾನ್ಸೆಪ್ಟನ್ನು ಓದಿ ಅರ್ಥ ಆಗುತ್ತೆ ಈಸಿ ವೇಯಲ್ಲಿ. ಅದೇ ಥರನೇ ಸೆಕೆಂಡ್ ಒನ್ನು, ಜಾಮೀನುದಾರನು ಮೃತನಾದಾಗ, ಡೆತ್ ಆಫ್ ಶ್ಯೂರಿಟಿ. ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ಒನ್ನು ಯಾವ ರೀತಿ ಜಾಮೀನುದಾರನ ಹೊಣೆಗಾರಿಕೆಯಿಂದ ಮುಕ್ತನಾಗ್ತಾನೆ ಅಥವಾ ವಿಸರ್ಜನೆಗೊಳ್ತದೆ ಅನ್ನೋದು ತುಂಬ ಇಂಪಾರ್ಟೆಂಟ್, ಅಥವಾ ವಿಮುಕ್ತಿಗೊಳ್ತಾನೆ ಅನ್ನೋದು ಸೆಕೆಂಡ್ ಪಾಯಿಂಟ್. ಅದರಲ್ಲಿ ಜಾಮೀನುದಾರನು ಮೃತನಾದ ಮುಂದಿನ ಗಳಿಗೆಯಿಂದ ಸಂಭವಿಸಿದ ಕೃತಿಗಳಿಗೆ ಜಾಮೀನುದಾರನ ವಾರಸುದಾರರು ಹೊಣೆಗಾರರಲ್ಲ. ಆದರೆ ಈಗಾಗಲೇ ಜರುಗಿದ ವ್ಯವಹಾರಗಳಿಗೆ ಜಾಮೀನುದಾರನ ವಾರಸುದಾರರು ಹೊಣೆಗಾರರಾಗ್ತಾರೆ. ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ಕಾನ್ಸೆಪ್ಟನ್ನು 2-3 ಸಾರಿ ಓದಿ ಈಸಿ ವೇಲಿ ಅರ್ಥ ಆಗುತ್ತೆ, ಒಂದೇ ಸರಿಗೆ ಅರ್ಥ ಆಗಲ್ಲ. ಏನು ಹೇಳ್ತಾರೆ, ಜಾಮೀನುದಾರನು ಮೃತನಾದಾಗ ಯಾವ ಸಂದರ್ಭದಲ್ಲಿ ಅವನ ವಾರಸುದಾರರು ಅಥವಾ ಲೀಗಲ್ ರೆಪ್ರೆಸೆಂಟೇಟಿವ್ ಅಂತ ಕರಿತೀವಲ್ಲ, ಕಾನೂನು ಸಮ್ಮತ ಪ್ರತಿನಿಧಿಗಳು ಯಾವ ಸಂದರ್ಭದಲ್ಲಿ ಅವನು ಜಾಮೀನುದಾರನ ಆಗಿರೋದಕ್ಕೆ ಯಾವ ಸಂದರ್ಭದಲ್ಲಿ ಹೊಣೆಗಾರಿಕೆ ಆಗ್ತಾ ಇರ್ತಾರೆ, ಲಿಯಬಲ್ ಆಗ್ತಾರೆ ನೋಡೋದಾದ್ರೆ, ಜಾಮೀನುದಾರನು ಮೃತನಾದ ಮುಂದಿನ ಗಳಿಗೆಯಿಂದ ಸಂಭವಿಸುವ ಕೃತಿಗಳಿಗೆ. ಈಗ ಎ ಮತ್ತು ಬಿ ನಡುವೆ ಒಂದು ಒಪ್ಪಂದ ಆಗಿರ್ತದೆ. ಒಪ್ಪಂದ ಆದ ನಂತರ ಅವನು ಜಾಮೀನುದಾರನ ಸಿ ಎಂಬ ಜಾಮೀನು ಕೊಟ್ಟಿರ್ತಾನಲ್ಲ, ಅವನು ಜಾಮೀನು ಮೃತನಾದ ನಂತರ ಯಾವುದೇ ಕೃತ್ಯಗಳು ಸಂಭವಿಸಿದರೆ ಜಾಮೀನುದಾರನ ವಾರಸುದಾರರು ಹೊಣೆಗಾರರಾಗುವುದಿಲ್ಲ. ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ಆದರೆ ಈಗಾಗಲೇ ಜರುಗಿದ ವ್ಯವಹಾರಗಳಿಗೆ ಈಗಾಗಲೇ ಒಪ್ಪಂದಗಳು ಆಗಿದ್ದಾವೆ, ಅದಕ್ಕೆ ಸಿನು ಜಾಮೀನುದಾರನಾಗಿದ್ದಾನೆ, ಅವನು ಸತ್ತೋಗ್ತಾನೆ. ತದನಂತರ ಏನು ಹೊಣೆಗಾರನಾಗಿರ್ತಾನಲ್ವಾ, ಆ ಜಾಮೀನಿಗೆ ಏನು ಸಹಿ ಮಾಡಿರ್ತಾನಲ್ವಾ, ಅಂತಹ ಒಪ್ಪಂದಕ್ಕೆ ಅವನ ವಾರಸುದಾರರು ಹೊಣೆಗಾರರಾಗ್ತಾರೆ. ಆತ್ಮೀಯ ಭಾವಿ ವಕೀಲರೇ ಗಮನಿಸಿ, ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಥರ್ಡ್ ಒನ್ ನೋಡೋದಾದ್ರೆ, ಒಡಂಬಡಿಕೆಯ ಷರತ್ತುಗಳ ಬದಲಾವಣೆ, ವೇರಿಯನ್ಸ್ ಇನ್ ಟರ್ಮ್ಸ್. ಸೆಕ್ಷನ್ 133 ಆಫ್ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್. ಒಡಂಬಡಿಕೆಯ ಷರತ್ತುಗಳಲ್ಲಿ ಯಾವುದೇ ಬದಲಾವಣೆಯನ್ನು ಜಾಮೀನುದಾರನ ಸಮ್ಮತಿ ಇಲ್ಲದೆ ಸಾಲಿಗ ಮತ್ತು ಮುಖ್ಯ ಸಾಲಗಾರರು ಬದಲಾಯಿಸಿಕೊಂಡರೆ ಬದಲಾವಣೆಯು ಮುಂದಿನ ವ್ಯವಹಾರಗಳಿಗೆ ಜಾಮೀನುದಾರನು ಹೊಣೆಗಾರನಲ್ಲ. ಒಡಂಬಡಿಕೆ ಷರತ್ತುಗಳ ಬದಲಾವಣೆ ಏನು, ಜಾಮೀನುದಾರನ ಇವರಿಬ್ಬರ ನಡುವೆ ಎ ಮತ್ತು ಬಿ ನಡುವೆ ಒಂದು ಒಪ್ಪಂದ ಆಗಿರ್ತದೆ. ಇದಕ್ಕೆ ಸಿನು ಜಾಮೀನುದಾರನಾಗಿರ್ತಾನೆ. ಭಾವಿ ವಕೀಲರೇ ಗಮನಿಸಿ, ಇವ್ರು ಏನು ಮಾಡ್ತಾರೆ, ಸೀನನ್ನು ಹೊರತುಪಡಿಸಿ ಇವ್ರ ಮಧ್ಯೆ ನಡುವಿನ ಒಪ್ಪಂದವನ್ನು ಬೇರೆ ರೀತಿಯಾಗಿ ಬದಲಾವಣೆ ಮಾಡ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಸಿ ಜಾಮೀನುದಾರನಾಗಿರ್ತಾನಲ್ವಾ, ಆ ಜಾಮೀನುದಾರನು ಆ ಒಪ್ಪಂದಕ್ಕೆ ಇವನು ಹೊಣೆಗಾರನಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಸೆಕ್ಷನ್ಸ್ ಹೇಳ್ತಿದೆ 133. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ ಭಾವಿ ವಕೀಲರೇ. ಆನು ಬಾನನ್ನು ತನ್ನ ಅಂಗಡಿಯಲ್ಲಿ ಮಾರಾಟಗಾರನನ್ನು ಕೆಲಸಕ್ಕೆ ಸೇರಿಸಿಕೊಳ್ಳುತ್ತಾನೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆ ಎನ್ನುವ ಒಬ್ಬ ವ್ಯಕ್ತಿ ಬಾನನ್ನು ತನ್ನ ಅಂಗಡಿಯಲ್ಲಿ ಮಾರಾಟಗಾರನೆಂದು ಕೆಲಸಕ್ಕೆ ಸೇರಿಸಿಕೊಳ್ತಾನೆ. ಆನು ಬಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳ ಸಂಬಳ ನಿಗದಿಗೊಳಿಸ್ತಾನೆ. ಬಾನ ನಡವಳಿಕೆ ಬಗ್ಗೆ ಕಾನು ಜಾಮೀನುದಾರ. ಅರ್ಥ ಮಾಡ್ಕೊಳ್ಳಿ, ಆನು ಬಾನನ್ನು ತನ್ನ ಅಂಗಡಿಯಲ್ಲಿ ಮಾರಾಟಗಾರನ ಕೆಲಸ ಸೇರಿಸ್ಕೊಳ್ತಾನೆ. ಆನು ಬಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿಗಳಂತ ಒಪ್ಪಂದ ಆಗಿರ್ತದೆ. ಅದು ಸಂಬಂಧಪಟ್ಟಂತೆ ಬಾನ ನಡವಳಿಕೆ ಬಗ್ಗೆ, ಅವನ ಪ್ರಾಮಾಣಿಕತೆ ಬಗ್ಗೆ ಕಾನು ಜಾಮೀನುದಾರನಾಗಿದ್ದಾನೆ. ಭಾವಿ ವಕೀಲರು ಗಮನಿಸಿ, ಅವನ ನಡವಳಿಕೆ ಬಗ್ಗೆ ಇಲ್ಲಿ ಕಾನು ಜಾಮೀನುದಾರನಿಗೆ ವಚನ ಕೊಡುತ್ತಾನೆ. ಹಲವು ತಿಂಗಳುಗಳ ಬಳಿಕ ಆ ಮತ್ತು ಬಾ ಇರುವರು ಕಾನ ಸಮ್ಮತಿ ಇಲ್ಲದೆ, ಅರ್ಥ ಮಾಡ್ಕೊಳ್ಳಿ, ಇವನ ಪ್ರಾಮಾಣಿಕತೆ ಬಗ್ಗೆ ಅಥವಾ ನಡವಳಿಕೆ ಬಗ್ಗೆ ಈಗಾಗಲೇ ಬಾನ ಬಗ್ಗೆ ಕಾನು ಜಾಮೀನುದಾರನಾಗಿರ್ತಾನೆ. ಆದರೆ ಇವರು ಕೆಲವು ತಿಂಗಳ ನಂತರ ಏನು ಮಾಡ್ಕೊಳ್ತಾರೆ ಅಂದರೆ, ಅವನ್ನ ಹೊರತುಪಡಿಸಿನೇ
ಆ ಮತ್ತು ಬಾ ಇರುವರು ಕಾನ ಸಮ್ಮತಿ ಇಲ್ಲದೆ ಬೇರೊಂದು ಒಡಂಬಡಿಕೆಯನ್ನ ಮಾಡಿಕೊಂಡು ಸಂಬಳದ ಬದಲಾಗಿ ಪ್ರತಿ ಸರಕಿನ ಇವರು 2,000 ರೂಪಾಯಿ ಏನು ಮಾತಾಡ್ಕೊಂಡಿದ್ರಲ್ವಾ, ಇದನ್ನು ಹೊರತುಪಡಿಸಿ ಅವರು ಸರಕನ್ನ ಮಾರಾಟಕ್ಕೆ ಕಮಿಷನ್ ಅನ್ನ ಗೊತ್ತು ಮಾಡಿಕೊಳ್ತಾರೆ. ಇಂಥ ಸಂದರ್ಭದಲ್ಲಿ ಈ ಬದಲಾವಣೆಯ ನಂತರದ ವ್ಯವಹಾರಗಳಿಗೆ ಕಾನು ಹೊಣೆಗಾರನಾಗುವುದಿಲ್ಲ. ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು. ಆತ್ಮೀಯ ಭಾವಿ ವಕೀಲರೇ, ಗಮನಿಸಿ. ನಿಮಗೆ ಏನೇ ಅರ್ಥ ಆಗಲಿದ್ರು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅದರಲ್ಲೇ ನೋಡೋದಾದ್ರೆ ನೆಕ್ಸ್ಟ್ ಒನ್, ಮನೆ ಬಾಡಿಗೆಗೆ ಹಣ ಸಂದಾಯಕ್ಕೆ ಜಾಮೀನುದಾರನಾದಾಗ ಮನೆಯ ಮಾಲೀಕ ಮತ್ತು ಬಾಡಿಗೆದಾರನು ಕೂಡಿಕೊಂಡು ಜಾಮೀನುದಾರನಿಗೆ ತಿಳಿಸದೆ ಬಾಡಿಗೆ ಹೆಚ್ಚಿಸಿದಾಗ, ಇಲ್ಲವೇ ಪಾಲುಗಾರಿಕೆ ವ್ಯವಹಾರದಲ್ಲಿ ಓರ್ವ ಪಾಲುಗಾರನು ಬಗ್ಗೆ ಜಾಮೀನು ಕೊಟ್ಟಾಗ, ಪಾಲುಗಾರರು ಜಾಮೀನುದಾರನಿಗೆ ತಿಳಿಸದೆ ಪಾಲುಗಾರಿಕೆ ವ್ಯವಹಾರವನ್ನು ವಿಸ್ತರಿಸಿದಾಗ ಜಾಮೀನುದಾರನು ಮುಕ್ತನಾಗ್ತಾನೆ. ಇದು ಕೂಡ ಅದೇ ಹೇಳ್ತಿದೆ ಆತ್ಮೀಯ ಭಾವಿ ವಕೀಲರೇ. ಈಗ ಏನು ಹೇಳಿದನಲ್ವಾ, ಅದೇ ಕಾನ್ಸೆಪ್ಟ್ನವರು ಮನೆ ಬಾಡಿಗೆ ಸಂಬಂಧಪಟ್ಟಂತೆ ಅಥವಾ ಪಾಲುಗಾರಿಕೆ ಸಂಬಂಧಪಟ್ಟಂತೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆದರೆ ಅಲ್ಲಿ ಆದಂಥ ಬದಲಾವಣೆ ಮಹತ್ವದ ಬದಲಾವಣೆ ಆಗಿರದೆ ಹೋದಾಗ, ಅಥವಾ ಜಾಮೀನುದಾರನ ಹಿತರಕ್ಷಣೆಗಾಗಿ ಬದಲಾವಣೆಯನ್ನು ಸಾಲಿಗ ಮತ್ತು ಸಾಲಗಾರರು ಮಾಡಿಕೊಂಡಿದ್ದರೆ ಜಾಮೀನುದಾರನ ಋಣಮುಕ್ತನಾಗುವುದಿಲ್ಲ. ಒಂದು ವೇಳೆ ಅವರು ಬದಲಾವಣೆ ಮಾಡ್ಕೊಳ್ತಾರಲ್ವಾ, ಅಂತಹ ಬದಲಾವಣೆ ಜಾಮೀನುದಾರನ ಹಿತರಕ್ಷಣೆಗೆ ಅಥವಾ ಹಿತರಕ್ಷಣೆಗಾಗಿಯೇ ಬದಲಾವಣೆ ಸಾಲಿಗ ಮತ್ತು ಸಾಲಗಾರರು ಮಾಡಿಕೊಂಡಿದ್ದರೆ ಜಾಮೀನುದಾರನು ಇಂಥ ಸಂದರ್ಭದಲ್ಲಿ ಋಣಮುಕ್ತನಾಗುವುದಿಲ್ಲ. ಗಮನಿಸಿ ಆತ್ಮೀಯ ಭಾವಿ ವಕೀಲರೇ, ಈ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಯಾವ ಸಂದರ್ಭದಲ್ಲಿ ಬದಲಾವಣೆ ಆದಾಗ ಜಾಮೀನುದಾರನು ಮುಕ್ತನಾಗುವುದಿಲ್ಲ ಅಂದ್ರೆ, ಏನು ಸಾಲಿಗ ಮತ್ತು ಸಾಲಗಾರರ ನಡುವೆ ಏನು ಒಪ್ಪಂದವನ್ನು ಮಾಡ್ಕೊಳ್ಳೋದು ಬದಲಾವಣೆ ಮಾಡ್ಕೊಳ್ತಾರಲ್ಲ, ಅದು ಜಾಮೀನುದಾರನ ಹಿತರಕ್ಷಣೆಗಾಗಿ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಜಾಮೀನುದಾರನು ಋಣಮುಕ್ತನಾಗುವುದಿಲ್ಲ ಅಂತ ಹೇಳ್ತಿದೆ ಆತ್ಮೀಯ ವಿದ್ಯಾರ್ಥಿಗಳೇ. ಒಂದು ವೇಳೆ ಸಾಲಿಗ ಮತ್ತು ಸಾಲಗಾರ ಬದಲಾವಣೆಗಾಗಿ ಕೇವಲ ವಿಫಲ ಯತ್ನ ಮಾಡಿದ್ದು, ಅದು ಒಡಂಬಡಿಕೆಯ ಯಾವ ಪರಿಣಾಮವನ್ನು ಬೀರದೇ ಇದ್ದಾಗ ಜಾಮೀನುದಾರನು ಋಣಮುಕ್ತನಾಗುವುದಿಲ್ಲ. ಅರ್ಥ ಆಗ್ತಿದೆ ಅಲ್ವಾ ಭಾವಿ ವಕೀಲರೇ? ಇನ್ನು ಫೋರ್ತ್ ನೋಡೋದಾದ್ರೆ, ಮುಖ್ಯ ಸಾಲಗಾರನನ್ನ ಬಿಡುಗಡೆ ಅಥವಾ ಋಣಮುಕ್ತನನ್ನಾಗಿ, ರಿಲೀಸ್ ಆರ್ ಡಿಸ್ಚಾರ್ಜ್ ಆಫ್ ಪ್ರಿನ್ಸಿಪಲ್ ಡೆಪ್ಟಾರ್. ಮುಖ್ಯ ಸಾಲಗಾರನನ್ನು ಬಿಡುಗಡೆ ಅಥವಾ ಋಣಮುಕ್ತನಾಗಿ ಮಾಡುವುದು. ಕಲಂ 134, ಸಾಲಿಗ ಮತ್ತು ಮುಖ್ಯ ಸಾಲಗಾರರ ನಡುವೆ ಆದಂಥ ಯಾವುದೇ ಒಡಂಬಡಿಕೆ ಇಲ್ಲವೇ ಯಾವುದೇ ಕೃತಿಯು ಕಾನೂನುಬದ್ಧ ಪರಿಣಾಮವು ಮುಖ್ಯ ಸಾಲಗಾರನನ್ನ ಋಣಮುಕ್ತನಾಗಿ ಮಾಡುವುದಾಗಿದ್ದರೆ ಜಾಮೀನುದಾರನು ಸಹ ತನ್ನ ಹೊಣೆಗಾರಿಕೆಯಿಂದ ಋಣಮುಕ್ತನಾಗ್ತಾನೆ. ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಸೆಕ್ಷನ್ ಏನು, ಭಾರತೀಯ ಕರಾರು ಅಧಿನಿಯಮ 1872ರ ಸೆಕ್ಷನ್ಸ್ 134 ಏನ್ ಹೇಳ್ತಿದೆ ಅಂದ್ರೆ, ಸಾಲಿಗ ಮತ್ತು ಮುಖ್ಯ ಸಾಲಗಾರರ ನಡುವೆ ಆದಂಥ ಯಾವುದೇ ಒಡಂಬಡಿಕೆ ಇಲ್ಲವೇ ಯಾವುದೇ ಕೃತಿಯು ಕಾನೂನುಬದ್ಧ ಪರಿಣಾಮವು ಮುಖ್ಯ ಸಾಲಗಾರನನ್ನು ಋಣಮುಕ್ತನಾಗಿ ಮಾಡುವುದಾಗಿದ್ದರೆ, ಏನು ಸಾಲಿಗ ಮತ್ತು ಮುಖ್ಯ ಸಾಲಗಾರರ ನಡುವೆ ಒಂದು ಒಪ್ಪಂದ ಆಗಿರುತ್ತಲ್ವಾ ಅಥವಾ ಒಡಂಬಡಿಕೆ ಆಗಿರುತ್ತಲ್ವಾ, ಅಲ್ಲಿ ಯಾವುದೇ ಕೃತಿಯು ಕಾನೂನುಬದ್ಧ ಪರಿಣಾಮ ಅರ್ಥ ಮಾಡ್ಕೊಳ್ಳಿ, ಎಫೆಕ್ಟ್, ಕಾನೂನುಬದ್ಧ ಪರಿಣಾಮವು ಮುಖ್ಯ ಸಾಲಗಾರನನ್ನ, ಏನು ಕಾನೂನುಬದ್ಧ ಪರಿಣಾಮವು ಅದು ಮುಖ್ಯ ಸಾಲಗಾರನನ್ನ ಋಣಮುಕ್ತನಾಗಿ ಮಾಡುವುದಾಗಿದ್ದರೆ ಜಾಮೀನುದಾರನು ಸಹ ತನ್ನ ಹೊಣೆಗಾರಿಕೆಯಿಂದ ಋಣಮುಕ್ತನಾಗ್ತಾನೆ ಅಂತ ಹೇಳ್ಬಿಟ್ಟು ಭಾವಿ ವಕೀಲರೇ ಗಮನಿಸಿ. ಈ ಕಲಮು 2 ರೀತಿಯ ಋಣಮುಕ್ತತೆಯನ್ನು ಹೇಳ್ತದೆ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಮೊದಲನೆಯದಾಗಿ ಸಾಲಿಗ ಮತ್ತು ಸಾಲಗಾರರ ಒಡಂಬಡಿಕೆ ಮಾಡಿಕೊಂಡು ಸಾಲಗಾರನನ್ನು ಋಣಮುಕ್ತ ಮಾಡಿದಾಗ. ಅದೇ ತರನೇ ಎರಡನೆಯದಾಗಿ ಸಾಲಿಗನು ಯಾವುದೇ ಕೃತಿಯು ಸಾಲಗಾರನನ್ನು ಋಣಮುಕ್ತನಾಗಿ ಮಾಡುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಏನು ಜಾಮೀನುದಾರನ ಕೂಡ ಹೊಣೆಗಾರಿಕೆಯಿಂದ ಮುಕ್ತನಾಗ್ತಾನೆ. ಅದಕ್ಕೊಂದು ಎಕ್ಸಾಂಪಲ್ ನೋಡ್ಕೊಂಡು ಬರೋಣ ಭಾವಿ ವಕೀಲರೇ. ಏನ್ ಹೇಳ್ತಿದ್ದಾರೆ, ಉದಾಹರಣೆ ನೋಡೋದಾದ್ರೆ, ಆನು ಬಾನಿಗೆ ಮನೆ ಬಾಡಿಗೆ ಕೊಟ್ಟಿದ್ದಾನೆ. ಮನೆಯ ಬಾಡಿಗೆ ಪಾವತಿಗೆ ಕಾನು ಜಾಮೀನುದಾರನಾಗಿದ್ದಾನೆ. ಇಲ್ಲಿ ಆನು ಸಾಲಿಗ, ಬಾನು ಸಾಲಗಾರ ಮತ್ತು ಕಾನು ಜಾಮೀನುದಾರ. ಆನು ಬಾಡಿಗೆ ಒಡಂಬಡಿಕೆಯನ್ನ ರದ್ದುಗೊಳಿಸಿ ಆ ಮನೆಯನ್ನ ಡಾ ಎಂಬುವನಿಗೆ ಬಾಡಿಗೆ ಕೊಟ್ಟು ಬಿಟ್ಟರೆ ಮುಖ್ಯ ಸಾಲಗಾರನಾದ ಬಾನು ಬಾಡಿಗೆ ಕೊಡಬೇಕಾಗಿಲ್ಲ. ತತ್ಪರಿಣಾಮವಾಗಿ ಜಾಮೀನುದಾರನು ಸಹ ಋಣಮುಕ್ತನಾಗ್ತಾನೆ. ಅರ್ಥ ಮಾಡ್ಕೊಳ್ಳಿ ಭಾವಿ ವಕೀಲರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲಿ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ಮಾಡ್ತಾರೆ, ಇವನು ಬಿ ಎಂಬ ವ್ಯಕ್ತಿಗೆ ಒಂದು ಮನೆ ಬಾಡಿಗೆಯನ್ನು ಕೊಡ್ತಾನೆ. ಇದಕ್ಕೆ ಸಿ ಎಂಬ ವ್ಯಕ್ತಿ ಜಾಮೀನುದಾರನಾಗಿದ್ದಾನೆ. ಓಕೆನಾ? ಎ ಎಂಬ ವ್ಯಕ್ತಿ ಬಿ ಎಂಬ ವ್ಯಕ್ತಿಗೆ ಒಂದು ಮನೆಯನ್ನು ಬಾಡಿಗೆ ಕೊಡ್ತಾನೆ. ಇದಕ್ಕೆ ಸಿ ಎಂಬ ವ್ಯಕ್ತಿ ಜಾಮೀನುದಾರನಾಗಿರ್ತಾನೆ. ಓಕೆನಾ? ಇಲ್ಲಿ ಗಮನಿಸಬೇಕಾಗಿದ್ದು ಏನು, ನೀವು ಇಲ್ಲಿ ಏನು ಸಾಲಿಗ, ಇಲ್ಲಿ ಬಿ ನಿದನಲ್ಲ, ಇವನು ಏನ್ ಮಾಡ್ತಾನೆ, ಮುಖ್ಯ ಸಾಲಿಗ, ಅವನು ಮುಖ್ಯ ಸಾಲಗಾರ, ಸಿ ಜಾಮೀನುದಾರ. ಆತ್ಮೀಯ ಭಾವಿ ವಕೀಲರಿಗೆ ಗಮನಿಸಿ, ಎ ಎಂಬ ವ್ಯಕ್ತಿ ಬಿ ಎಂಬ ವ್ಯಕ್ತಿಗೆ ತನ್ನ ಮನೆಯನ್ನ ಬಾಡಿಗೆ ಕೊಟ್ಟಿದ್ದಾನೆ. ಇದಕ್ಕೆ ಯಾರು ಜಾಮೀನ್ದಾರಾಗಿದ್ದಾನೆ, ಸಿ ಎಂಬ ವ್ಯಕ್ತಿ ಜಾಮೀನ್ದಾರನಾಗಿದ್ದಾನೆ. ಸೊ ಹಂಗಾಗಿ ನಾವು ಇಲ್ಲಿ ಎನ ಸಾಲಿಗ ಅಂತ ಕನ್ಸಿಡರ್ ಮಾಡಿದ್ದೀವಿ, ಬಿನು ಮುಖ್ಯ ಸಾಲಗಾರನಾಗ್ತಾನೆ, ಸಿನು ಜಾಮೀನುದಾರನಾಗ್ತಾನೆ. ಈಗ ಅರ್ಥ ಮಾಡ್ಕೊಳ್ಳಿ, ಇವನು ಇದನ್ನಲ್ವಾ, ಈಗ ಅವನಿಗೆ ಬಾಡಿಗೆ ಕೊಟ್ಟಿರ್ತಾನೆ. ಇಲ್ಲಿ ಇವನು ಏನ್ ಮಾಡ್ತಾನೆ, ಬಿ ಕೊಟ್ಟಿರೋ ಮನೆಯನ್ನ ರದ್ದುಗೊಳಿಸ್ತಾನೆ. ಎ ಎಂಬ ವ್ಯಕ್ತಿ ಬಿಗೆ ಕೊಟ್ಟಿರೋ ಮನೆಯನ್ನ ಅದನ್ನ ರದ್ದುಪಡಿಸಿ ಆ ಮನೆಯನ್ನ ಡಿ ಎಂಬ ವ್ಯಕ್ತಿಗೆ, ಅರ್ಥ ಮಾಡ್ಕೊಳ್ಳಿ, ಆ ಮನೆಯನ್ನ ಡಿ ಎಂಬ ವ್ಯಕ್ತಿಗೆ ಕೊಡ್ತಾನೆ ಬಾಡಿಗೆ ಕೊಟ್ಟು ಬಿಟ್ಟರೆ.
ಅದು ಬಿಗೆ ಗೊತ್ತಾಗದ ರೀತಿಯಲ್ಲಿ ಏನು ಡಿ ಎಂಬ ವ್ಯಕ್ತಿಗೆ ಮನೆಯನ್ನು ಕೊಟ್ಟು ಬಿಟ್ಟರೆ ಅಂತ ಸಂದರ್ಭದಲ್ಲಿ ಮುಖ್ಯ ಸಾಲಗಾರನು ಏನಿಗೆ ಮನೆ ಬಡಿ ಕೊಡೋ ಅವಶ್ಯಕತೆ ಬೇಕಾಗಿಲ್ಲ. ತತ್ಪರಿಣಾಮವಾಗಿ ಇದರ ಪರಿಣಾಮವಾಗಿ ಜಾಮೀನುದಾರನು ಸಹ ಹೊಣೆಗಾರಿಕೆಯಿಂದ ಋಣಮುಕ್ತನಾಗ್ತಾನೆ ಅಂತ ಹೇಳ್ಬಿಟ್ಟು ಭಾವಿಬೇಕಿಲ್ಲರೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನನ್ನ ಕಾನ್ಸೆಪ್ಟು. ಆ ಥರ ನೆಕ್ಸ್ಟ್ ಒಂದು 5ನೇ ನೋಡೋದಾದ್ರೆ ರಾಜಿ ಅವಧಿಯ ವಿಸ್ತರಣೆ ಮತ್ತು ಮೊಕದ್ದಮೆ ಹಾಕುವುದಿಲ್ಲವೆಂಬ ವಚನ. ಕಾಂಪೋಸಿಷನ್ ಎಕ್ಸ್ಟೆನ್ಷನ್ಸ್ ಆಫ್ ಟೈಮ್ ಅಂಡ್ ಪ್ರಾಮಿಸ್ ನಾಟ್ ಟು ಸ್ಯೂ. ಕಲಂ 135 ಪ್ರಕಾರ ಸಾಲಿಗನು ಸಾಲಗಾರನೊಂದಿಗೆ ರಾಜಿ ಮಾಡಿಕೊಂಡರೆ, ಅರ್ಥ ಮಾಡ್ಕೊಳ್ಳಿ, ಸಾಲಿಗನು ಸಾಲಗಾರನೊಂದಿಗೆ ರಾಜಿ ಮಾಡಿಕೊಂಡರೆ ಅಥವಾ ಅವಧಿಯನ್ನು ವಿಸ್ತರಿಸಿದರೆ ಅಥವಾ ಸಾಲಗಾರನ ವಿರುದ್ಧ ಮೊಕದ್ದಮೆ ಹಾಕುವುದಿಲ್ಲವೆಂದು ವಚನ ಕೊಟ್ಟಾಗ ಅಂತಹ ಒಡಂಬಡಿಕೆಗೆ ಜಾಮೀನುದಾರನ ಸಮ್ಮತಿ ಇರದ ಹೊರತು ಜಾಮೀನುದಾರನ ಋಣಮುಕ್ತನಾಗ್ತಾನೆ. ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಸೆಕ್ಷನ್ಸ್ 135 ಏನು ಹೇಳ್ತಿದೆ ಅಂದರೆ ಸಾಲಿಗ ಇರ್ತಾನಲ್ವಾ, ಸಾಲಿಗನು ಸಾಲಗಾರನೊಂದಿಗೆ ರಾಜಿ ಮಾಡಿಕೊಂಡರೆ ಒಂದು ಸಂದರ್ಭದಲ್ಲಿ ಏನು ಸಾಲ ಕೊಟ್ಟಿರುವಂಥ ವ್ಯಕ್ತಿ ಸಾಲ ಇಸ್ಕೊಂಡಿರುವಂಥ ವ್ಯಕ್ತಿಯೊಂದಿಗೆ ರಾಜಿ ಮಾಡಿಕೊಂಡರೆ ಅಥವಾ ಅವಧಿಯನ್ನು ಕೊಡಬೇಕಾಗಿರುವಂತಹ ಅಮೌಂಟನ್ನು ಅಥವಾ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅದರ ಅವಧಿಯನ್ನು ದಿನಾಂಕವನ್ನು ವಿಸ್ತರಿಸಿದರೆ ಅಥವಾ ಎಕ್ಸ್ಟೆಂಡ್ ಮಾಡಿದ್ದೇ ಆಗಿದ್ದಲ್ಲಿ ಅಥವಾ ಸಾಲಗಾರನ ವಿರುದ್ಧ ಮೊಕದ್ದಮೆ ಹಾಕುವುದಿಲ್ಲ ಎಂದು ವಚನ ಕೊಟ್ಟಾಗ ಅಥವಾ ಈ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಸಾಲಗಾರನ ವಿರುದ್ಧ ಮೊಕದ್ದಮೆ ಹಾಕುವುದಿಲ್ಲ ಎಂದು ಸಾಲಿಗನು ವಚನ ಕೊಟ್ಟಾಗ ಅಂತಹ ಒಡಂಬಡಿಕೆಗೆ ಜಾಮೀನುದಾರನ ಸಮ್ಮತಿ ಇರದ ಹೊರತು ಜಾಮೀನುದಾರನ ಋಣಮುಕ್ತನಾಗ್ತಾನೆ. ಇಂಥ ಸಂದರ್ಭದಲ್ಲಿ ಜಾಮೀನುದಾರನ ಸಮ್ಮತಿ ಇರಬೇಕಾಗ್ತದೆ. ಇರದೆ ಹೋಗಿದ್ದಲ್ಲಿ ಅಂಥ ಸಂದರ್ಭದಲ್ಲಿ ಜಾಮೀನುದಾರನ ಋಣಮುಕ್ತನಾಗ್ತಾನೆ ಅಂತ ಹೇಳ್ಬಿಟ್ಟು ಆತ್ಮೀಯ ಭಾಗವಹಿಸಿದರೆ ತುಂಬಾ ಈಸಿ ಇದೆ ಕಾನ್ಸೆಪ್ಟ್, ಅರ್ಥ ಮಾಡ್ಕೊಳ್ಳಿ. ಈ ಕಲಮು 3 ವಿಧಾನಗಳನ್ನು ಸೂಚಿಸ್ತದೆ. ಫಸ್ಟ್ ಒನ್ ರಾಜಿ, ಸೆಕೆಂಡ್ ಒನ್ ಅವಧಿಯ ವಿಸ್ತರಣೆ, ಥರ್ಡ್ ಒನ್ ಮೊಕದ್ದಮೆ ಹಾಕದೇ ಇರುವುದಾಗಿ ವಚನ. ಫಸ್ಟ್ ಒನ್ ರಾಜಿ ನೋಡ್ಕೊಂಬರೋಣ ಭಾವಿಕೆದರೆ. ರಾಜಿ ಹೇಳ್ತದೆ ಅಂದರೆ ಸಾಲಿಗ ಮತ್ತು ಸಾಲಗಾರರು ರಾಜಿ ಮಾಡಿಕೊಂಡಾಗ ಅದು ಮೂಲ ಒಡಂಬಡಿಕೆಯು ಬದಲಾವಣೆ ಆಗಿದೆ. ಮೂಲ ಒಡಂಬಡಿಕೆಯಲ್ಲಿ ಜಾಮೀನುದಾರನ ಸಮ್ಮತಿ ಇಲ್ಲದೆ ಯಾವುದೇ ಬದಲಾವಣೆ ಆಗಕೂಡದು ಎಂದು ನಾವು ಈಗಾಗಲೇ ತಿಳಿದಿದ್ದೇವೆ. ಆದ್ದರಿಂದ ಅಂಥ ಸಂದರ್ಭದಲ್ಲಿ ಮೂಲ ಒಡಂಬಡಿಕೆಗೆ ಧಕ್ಕೆ ಬಂದು ಜಾಮೀನುದಾರನು ಋಣಮುಕ್ತನಾಗ್ತಾನೆ. ಅರ್ಥ ಮಾಡ್ಕೊಳ್ಳಿ, ಏನು ಹೇಳ್ತದೆ ರಾಜಿ ಅಂದರೆ ಸಾಲಿಗ ಮತ್ತು ಸಾಲಗಾರ ಕೂಡಿಕೊಂಡು ರಾಜಿ ಮಾಡಿಕೊಂಡಾಗ, ಏನು ಸಾಲ ಕೊಟ್ಟಿರುವಂಥ ವ್ಯಕ್ತಿ ಸಾಲ ಇಸ್ಕೊಂಡಿರೋ ವ್ಯಕ್ತಿಯೊಂದಿಗೆ ರಾಜಿ ಮಾಡಿಕೊಂಡಾಗ ಒಂದು ಒಪ್ಪಂದಡಿಯಲ್ಲಿ ಅದು ಮೂಲ ಒಡಂಬಡಿಕೆ ಅಥವಾ ಮೂಲ ಒಪ್ಪಂದ ಬದಲಾವಣೆ ಆಗಿದೆಯೇ, ಮೂಲ ಒಡಂಬಡಿಕೆಯಲ್ಲಿ ಜಾಮೀನುದಾರನ ಸಮ್ಮತಿ ಇಲ್ಲದೆ ಯಾವುದೇ ಬದಲಾವಣೆ ಆಗಕೂಡದು ಎಂದು ಈಗಾಗಲೇ ನಾವು ತಿಳಿದಿದ್ದೇವೆ. ಆದ್ದರಿಂದ ಅಂಥ ಸಂದರ್ಭದಲ್ಲಿ ಮೂಲ ಒಡಂಬಡಿಕೆಗೆ ಧಕ್ಕೆ ಬಂದು ಜಾಮೀನುದಾರನು ಋಣಮುಕ್ತನಾಗ್ತಾನೆ ಅಂತ ಹೇಳ್ಬಿಟ್ಟು ಭಾವಿಸಿದರೆ. ಅದೇ ಥರನೇ ಅವಧಿಯ ವಿಸ್ತರಣೆ. ಸಾಲಗಾರನು ಹಣಪಾವತಿ ಮಾಡುವ ಸಮಯಕ್ಕೆ ಹಣಪಾವತಿ ಮಾಡಬೇಕು. ಸಮಯಕ್ಕೆ ಸರಿಯಾಗಿ ಹಣಪಾವತಿಯನ್ನು ಸಾಲಗಾರರಿಂದ ಮಾಡಿಸುವುದು ಜಾಮೀನುದಾರನ ಜವಾಬ್ದಾರಿ ಹಾಗೂ ಹಕ್ಕಾಗಿದೆ. ಆದ್ದರಿಂದ ಹಣಪಾವತಿ ಮಾಡುವ ಅವಧಿಯನ್ನು ಜಾಮೀನುದಾರನ ಸಮ್ಮತಿ ಇಲ್ಲದೆ ವಿಸ್ತರಿಸುವುದು ಮೂಲ ಒಡಂಬಡಿಕೆಯ ಉಲ್ಲಂಘನೆ ಹಾಗೂ ಜಾಮೀನುದಾರನ ವಿಶ್ವಾಸಾರ್ಹತೆಯನ್ನು ಭಂಗ ಮಾಡುವುದೇ ಆಗಿದೆ. ಆದ್ದರಿಂದ ಸಾಲಿಗನ ಹಣಪಾವತಿ ಮಾಡುವ ದಿನಾಂಕವನ್ನು ವಿಸ್ತರಿಸಿದರೆ ಜಾಮೀನುದಾರನು ಋಣಮುಕ್ತನಾಗ್ತಾನೆ. ಇಲ್ಲಿ ಮೂಲ ಒಡಂಬಡಿಕೆ ಯಾವುದೇ ಥರದ ಧಕ್ಕೆ ಬರುವುದಿಲ್ಲ. ಮತ್ತೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಎ ಮತ್ತು ಬಿ ನಡುವೆ ಒಂದು ಒಪ್ಪಂದ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿನ ಜಮೀನ್ದಾರನಾಗಿದೆ. ಇವನು ಇಂಥ ಒಂದು ನಿರ್ದಿಷ್ಟ ದಿನಾಂಕದಂದು ಓಕೆನಾ, ಬಿನು ನಿರ್ದಿಷ್ಟ ದಿನಾಂಕದಂದು ಎನಿಗೆ ಅಮೌಂಟನ್ನು ಕೊಡ್ತೀನಿ ಅಥವಾ ಒಂದು ಒಪ್ಪಂದ ಸಂಬಂಧಪಟ್ಟಂತೆ ನಾನು ನಿಯಮವನ್ನು ಪಾಲಿಸ್ತೇನೆ ಅಂತ ಹೇಳ್ತಾನೆ ಇಂಥ ದಿನಾಂಕದಂದು. ಆದರೆ ಅಂಥ ದಿನಾಂಕ ಸಂದರ್ಭದಲ್ಲಿ ಇವನು ಏನು ಮಾಡ್ತಾನೆ, ಏನು ಒಪ್ಪಂದ ಮಾಡಿಕೊಂಡಿರುವಂಥ ವ್ಯಕ್ತಿ ಆ ನಿಯಮವನ್ನು ಅಥವಾ ದಿನಾಂಕವನ್ನು ವಿಸ್ತರಿಸಿದರೆ ಆ ಸಂದರ್ಭದಲ್ಲಿ ಜಾಮೀನು ಕೊಟ್ಟಿರುವಂಥ ವ್ಯಕ್ತಿ ಸಿಯು ಅಂಥದ್ರಿಂದ ಋಣಮುಕ್ತನಾಗ್ತಾನೆ ಅಂತ ಹೇಳ್ಬಿಟ್ಟು ಭಾವಿಬೇಕಿಲ್ಲರೆ. ನೆಕ್ಸ್ಟ್ ಒನ್ನು ಮೊಕದ್ದಮೆ ಹಾಕದೇ ಇರುವುದಾಗಿ ವಚನ. ಸಾಲಿಗನು ಸಾಲಗಾರನ ವಿರುದ್ಧ ಹಣ ಸಂದಾಯ ಮಾಡದೇ ಇರುವುದಕ್ಕಾಗಿ ಮೊಕದ್ದಮೆ ಹಾಕುವುದು ಅವನ ಹಕ್ಕು. ಒಂದು ವೇಳೆ ಆತ ಈ ಹಕ್ಕನ್ನು ತ್ಯಜಿಸಿ ಮೊಕದ್ದಮೆ ಹಾಕುವುದಿಲ್ಲವೆಂದು ಸಾಲಗಾರನಿಗೆ ವಚನ ಕೊಟ್ಟರೆ ಜಾಮೀನುದಾರನು ಋಣಮುಕ್ತನಾಗ್ತಾನೆ. ಉದಾಹರಣೆಗೆ, ಆನು ಬಾನಿಗೆ ಸಾಲ ಕೊಟ್ಟಿದ್ದು, ಕಾನು ಇದಕ್ಕೆ ಜಾಮೀನುದಾರನಾಗಿದ್ದಾನೆ. ಆನು ಬಾನಿಗೆ ಆ ಸಾಲ ವಸೂಲಿಗಾಗಿ ಮೊಕದ್ದಮೆ ಹಾಕುವುದಿಲ್ಲವೆಂದು ವಚನ ಕೊಡುತ್ತಾನೆ. ಈಗ ಜಾಮೀನುದಾರನಾದ ಕಾನು ಋಣಮುಕ್ತನಾಗ್ತಾನೆ. ಸಾಲಗಾರನು ಸಾಲಿಗನ ಸಾಲವನ್ನು ಅವಧಿಗೆ ಸರಿಯಾಗಿ ಮರುಪಾವತಿ ಮಾಡದೇ ಇದ್ದಾಗ ಸಾಲಿಗನು ಸಾಲಗಾರನ ವಿರುದ್ಧ ಮೊಕದ್ದಮೆ ಹೂಡುವ ಹಕ್ಕನ್ನು ಹೊಂದಿರುತ್ತಾನೆ. ಒಂದು ವೇಳೆ ಆತ ಮೊಕದ್ದಮೆ ಹಾಕಲು ವಿಳಂಬ ಮಾಡಿದರೆ ಅಥವಾ ಮೊಕದ್ದಮೆ ಹಾಕದೇ ಇದ್ದರೆ ಮೊಕದ್ದಮೆ ಹಾಕುವುದಿಲ್ಲವೆಂದು ವಚನ ಕೊಟ್ಟಂತೆ ಆಗುವುದಿಲ್ಲ. ಆದ್ದರಿಂದ ಕೇವಲ ಮೊಕದ್ದಮೆ ಹಾಕದಿದ್ದ ಮಾತ್ರಕ್ಕೆ ಜಾಮೀನುದಾರನ ಋಣಮುಕ್ತನಾಗುವುದಿಲ್ಲ. ಆತ್ಮೀಯ ಭಾವಿವಕೀಲರು ಗಮನಿಸಿ, ಇಲ್ಲಿ ಸಾಲಿಗ ಮತ್ತು ಸಾಲಗಾರರ ನಡುವೆ ಒಂದು ಒಪ್ಪಂದ ಆಗಿಬಿಟ್ಟು ಒಪ್ಪಂದ ಸಂಬಂಧಪಟ್ಟಂತೆ ಆ ಒಪ್ಪಂದಕ್ಕೆ ನಾವು ಮೊಕದ್ದಮೆ ಹಾಕುವುದಿಲ್ಲ, ನೀವು ಕೊಡದೇ ಇದ್ರೆ ಅಥವಾ ಅದನ್ನ ಪಾಲನೆ ಮಾಡದಿದ್ದರೆ ನಾನು ಯಾವ ಥರದ ಒಪ್ಪಂದ ಮೊಕದ್ದಮೆಯನ್ನು ಹೂಡೋದಿಲ್ಲ ಅಥವಾ ದಾವೆಯನ್ನು ಹೂಡೋದಿಲ್ಲ ಅಂತ ಅವ್ರ ನಡುವೆ ಒಪ್ಪಂದ ಆದಾಗ ಅಂಥ ಸಂದರ್ಭದಲ್ಲಿ ಜಾಮೀನುದಾರನು ಋಣಮುಕ್ತನ ಆಗುವುದಿಲ್ಲ ಅಂತ ಹೇಳುತ್ತೆ ಇದು ಕಾನ್ಸೆಪ್ಟ್. ಆತ್ಮೀಯ ಭಾವಿವಕೀಲರೇ, ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ ಕಲಂ 137 ಸಾಲಿಗನ ಮೊಕದ್ದಮೆ ಹಾಕದಿರುವಿಕೆ ಮಾತ್ರದಿಂದ ಜಾಮೀನುದಾರನ ಋಣಮುಕ್ತನಾಗುವುದಿಲ್ಲ. ಸಾಲಿಗನು ಸಾಲಗಾರನ ವಿರುದ್ಧ ಮೊಕದ್ದಮೆ ಹಾಕದೇ ಇರುವುದರಿಂದ ಅಥವಾ ಪರಿಹಾರವನ್ನು ಜಾರಿಗೊಳಿಸದಿದ್ದ ಮಾತ್ರಕ್ಕೆ ಒಡಂಬಡಿಕೆಯಲ್ಲಿ ವ್ಯತಿರಿಕ್ತವಾದ ಷರತ್ತು ಇರದ ಹೊರತು ಜಾಮೀನುದಾರನು ಋಣಮುಕ್ತನಾಗಲಾರ.
ಅದರಲ್ಲಿ ಏನು ಅವರು ಸಾಲಿಗ ಮತ್ತು ಸಾಲಗಾರ ನಡುವೆ ಪರಿಹಾರ ಒಂದು ಒಪ್ಪಂದ ಸಂಬಂಧಪಟ್ಟಂತೆ ಅವರು ಮೊಕದ್ದಮೆ ಹಾಕಲ್ಲ ಅಂತ ಹೇಳ್ಬಿಟ್ಟು ಒಪ್ಪಂದ ಮಾಡ್ಕೊಳ್ತಾರಲ್ವಾ, ಆ ಒಪ್ಪಂದಕ್ಕೆ ವ್ಯತಿರಿಕ್ತವಾದ ಷರತ್ತು ಇರದ ಹೊರತು ಜಾಮೀನುದಾರನು ಋಣಮುಕ್ತನಾಗಲಾರನು. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಷರತ್ತನ್ನು ಅವ್ರು ಮಾಡಿಕೊಂಡಿರಬೇಕು. ಅಂಥ ಸಂದರ್ಭದಲ್ಲಿ ಆದರೆ ಮಾತ್ರ ಅವನು ಜಾಮೀನುದಾರನು ಋಣಮುಕ್ತನಾಗ್ತಾನೆ ಅಂತ ಹೇಳ್ಬಿಟ್ಟು ಬಾವಿ ವಕೀಲರು ಗಮನಿಸಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಆನು ಬಾನಿಗೆ ಸಾಲ ಕೊಟ್ಟಿದ್ದಾನೆ. ಬಾನು ಸಾಲ ಪಾವತಿ ಮಾಡುವ ದಿನಾಂಕ ಮುಗಿದಿದೆ. ಆದಾಗ್ಯೂ ಆನು ಬಾನ ವಿರುದ್ಧ ಯಾವುದೇ ಮೊಕದ್ದಮೆ ಹೂಡಿಲ್ಲ. ಸದರಿ ಸಾಲಕ್ಕೆ ಕಾನು ಜಾಮೀನುದಾರನಾಗಿದ್ದಾನೆ. ಈಗ ಕಾನು ಋಣಮುಕ್ತನಾಗುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಆ ಎಂಬ ವ್ಯಕ್ತಿಯು ಬಾನಿಗೆ ಸಾಲ ಕೊಟ್ಟಿದ್ದಾನೆ. ಬಾನು ಸಾಲ ಪಾವತಿ ಮಾಡುವ ದಿನಾಂಕ ಏನು ಒಪ್ಪಂದದಲ್ಲಿ ನಿಗದಿ ಮಾಡ್ಕೊಂಡಿರ್ತಾರವಲ್ಲ, ಅಂತ ದಿನಾಂಕದಂದು ಆನು ಬಾನಿಗೆ ಸಾಲವನ್ನು ಅಮೌಂಟನ್ನು ಕೊಡೋದಿಲ್ಲ. ಆದಾಗ್ಯೂ ಆನು ಬಾನ ವಿರುದ್ಧ ಮೊಕದ್ದಮೆ ಹೂಡೋದಿಲ್ಲ. ಇವನು ಏನು ಮಾಡ್ತಾನೆ, ಆನು ಬಾನ ವಿರುದ್ಧ ಮೊಕದ್ದಮೆಯನ್ನು ಹೂಡೋದಿಲ್ಲ. ಸದರಿ ಸಾಲಕ್ಕೆ ಕಾನು ಜಾಮೀನುದಾರನಾಗಿದ್ದಾನೆ. ಈಗ ಕಾನು ಋಣಮುಕ್ತನಾಗುವುದಿಲ್ಲ ಅಂತ ಹೇಳ್ಬಿಟ್ಟು ಬಾವಿ ವಕೀಲರೇ. ಇನ್ನು ನೆಕ್ಸ್ಟ್ ಒಂದು 6th ನೋಡೋದಾದ್ರೆ, ಜಾಮೀನುದಾರನ ಪರಿಹಾರೋಪಾಯಕ್ಕೆ ಭಂಗ ತರುವುದರಿಂದ ಕಲಂ 139 ಜಾಮೀನುದಾರನ ಹಕ್ಕಿಗೆ ಭಂಗ ಬರುವ ರೀತಿ ಸಾಲಿಗನು ವರ್ತಿಸಿದಾಗ ಜಾಮೀನುದಾರನು ಋಣಮುಕ್ತನಾಗ್ತಾನೆ. ಸಾಲಿಗನು ಜಾಮೀನುದಾರನ ಹಕ್ಕಿಗೆ ವ್ಯತಿರಿಕ್ತವಾಗಿ ಯಾವುದೇ ಕೃತಿಯನ್ನ ಮಾಡಿದಾಗ ಅಥವಾ ಜಾಮೀನುದಾರನು ಮುಖ್ಯ ಸಾಲಿಗನ ವಿರುದ್ಧ ಹೊಂದಿದ ಪರಿಹಾರೋಪಾಯಗಳಿಗೆ ಭಂಗ ಬರುವ ರೀತಿಯಲ್ಲಿ ಸಾಲಿಗನು ಜಾಮೀನುದಾರನಿಗೆ ಮಾಡಲೇಬೇಕಾದ ಯಾವುದೇ ಕೃತಿಯನ್ನ ಮಾಡದಿದ್ದಾಗ ಜಾಮೀನುದಾರನು ಋಣಮುಕ್ತನಾಗ್ತಾನೆ. ಬಾವಿ ವಕೀಲರಿಗೆ ಗಮನಿಸಿ, ಜಾಮೀನುದಾರನ ಪರಿಹಾರೋಪಾಯಕ್ಕೆ ಭಂಗ ತರುವುದರಿಂದ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಏನು ಭಾರತೀಯ ಕರಾರು ಅಧಿನಿಯಮ 1872ಕ್ಕೆ ಸಂಬಂಧಪಟ್ಟಂತೆ ಸೆಕ್ಷನ್ಸ್ 139 ಏನ್ ಹೇಳ್ತಿದೆ ಅಂದ್ರೆ, ಜಾಮೀನುದಾರನ ಪರಿಹಾರಕ್ಕೆ ಭಂಗ ತರುವುದರಿಂದ ಅಂತ ಸಂದರ್ಭದಲ್ಲಿ ಜಾಮೀನುದಾರನು ಋಣಮುಕ್ತನಾಗ್ತಾನೆ, ಹೊಣೆಗಾರಿಕೆಯಿಂದ ಋಣಮುಕ್ತನಾಗ್ತಾನೆ ಅಂತ ಹೇಳ್ಬಿಟ್ಟು ಬಾವಿ ವಕೀಲರೇ. ಇನ್ನು ನೆಕ್ಸ್ಟ್ ಒಂದು ನೋಡೋದಾದ್ರೆ ಲಾಸ್ಟ್ ಒನ್ ಉದಾಹರಣೆ ಇದಕ್ಕೆ ಸಂಬಂಧಪಟ್ಟಂತೆ. ಆನು ಮುಖ್ಯ ಸಾಲಗಾರ, ಇಲ್ಲಿ ಬಾನು ಸಾಲಿಗ ಬಳಿ ಕ್ಯಾಶರ್ ಎಂದು ನೇಮಕಗೊಂಡಿದ್ದಾನೆ. ಅರ್ಥ ಮಾಡ್ಕೊಳ್ಳಿ. ಆನು ಇಲ್ಲಿ ಮುಖ್ಯ ಸಾಲಗಾರ, ಬಾನು ಸಾಲಿಗ. ಇವನು ಏನ್ ಮಾಡ್ತಾನೆ, ಆನು ಬಾನ ಬಳಿ ಕ್ಯಾಶಿಯರ್ ಎಂದು ನೇಮಕಗೊಂಡಿದ್ದಾನೆ. ಕಾನು ಆನ ಪ್ರಾಮಾಣಿಕತೆಯ ಬಗ್ಗೆ ಜಾಮೀನುದಾರನಾಗಿದ್ದಾನೆ. ಒಡಂಬಡಿಕೆಯಂತೆ ಪ್ರತಿ ವಾರ ಬಾನು ಆನ್ ಲೆಕ್ಕಪತ್ರಗಳನ್ನು ಪರಿಶೀಲಿಸಬೇಕು. ಆದರೆ ಬಾನು ಹಲವಾರು ತಿಂಗಳ ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದಿಲ್ಲ. ಆನು ಹಣವನ್ನು ಕದಿಯುತ್ತಾನೆ. ಇದಕ್ಕೆ ಜಾಮೀನುದಾರನು ಹೊಣೆಗಾರನಲ್ಲ. ಯಾಕೆಂದ್ರೆ ಸಾಲಿಗನು ಜಾಮೀನುದಾರನ ಹಕ್ಕಿಗೆ ಭಂಗ ಬರುವ ರೀತಿಯಲ್ಲಿ ವರ್ತಿಸಿದ್ದಾನೆ. ಸಾಲಿಗನು ತನ್ನ ಕರ್ತವ್ಯವನ್ನು ಮಾಡಿಲ್ಲ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಗಮನಿಸಿ, ಏನು ಈಗಾಗಲೇ ಸೆಕ್ಷನ್ಸ್ ನೋಡ್ಕೊಂಡು ಬಂದಿರಲ್ಲ, ಸೆಕ್ಷನ್ ಸಂಬಂಧಪಟ್ಟಂತೆ ಆನು ಬಾನ ಬಳಿ ಕ್ಯಾಶಿಯರ್ ಆಗಿ ನೇಮಕಗೊಂಡಿದ್ದಾನೆ. ಇಲ್ಲಿ ಆ ಎಂಬ ವ್ಯಕ್ತಿಯು ಬಾನಲ್ಲಿ ಕ್ಯಾಶಿಯರ್ ಆಗಿ ನೇಮಕಗೊಂಡಿದ್ದಾನೆ. ಇದಕ್ಕೆ ಕಾನ್ ಇದನ್ನಲ್ವಾ, ಅವನ ನಡವಳಿಕೆ ಬಗ್ಗೆ, ಆ ಎಂಬ ವ್ಯಕ್ತಿಯ ನಡವಳಿಕೆ ಬಗ್ಗೆ ಅಥವಾ ಪ್ರಾಮಾಣಿಕೆ ಬಗ್ಗೆ ಜಾಮೀನುದಾರನಾಗಿದ್ದಾನೆ. ಒಡಂಬಡಿಕೆ ಪ್ರಕಾರ ಬಾನು ಆನ ಲೆಕ್ಕಪತ್ರಗಳನ್ನು ಪರಿಶೀಲಿಸಬೇಕಾಗಿತ್ತು. ಏನು ನೇಮಕಗೊಂಡಿರ್ತಾನಲ್ಲ ಆನ ವಾರಕ್ಕೆ ಸಂಬಂಧಪಟ್ಟಂತೆ ಅವನ ಲೆಕ್ಕಪತ್ರಗಳನ್ನು ಪರಿಶೀಲಿಸೋ ಕರ್ತವ್ಯ ಯಾರ್ದಾಗಿರ್ತದೆ, ಬಾಂದಾಗಿರ್ತದೆ. ಆದರೆ ಬಾನು ಹಲವಾರು ತಿಂಗಳುಗಳ ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದಿಲ್ಲ, ಒಂದು ನಂಬಿಕೆ ಮೇಲೆ ಬಿಟ್ಟುಬಿಡ್ತಾನೆ. ಆದರೆ ಇವನು ಆ ಎಂಬ ವ್ಯಕ್ತಿ ಏನ್ ಮಾಡ್ತಾನೆ, ಕ್ಯಾಶಿಯರ್ ಆಗಿ ನೇಮಕಗೊಂಡಿರ್ತಾನಲ್ವಾ, ಇವನು ಹಣವನ್ನ ಕದೀತಾನೆ. ಇದಕ್ಕೆ ಜಾಮೀನುದಾರನ ಹೊಣೆಗಾರನಲ್ಲ. ಯಾಕೆಂದ್ರೆ ಸಾಲಿಗನ ಜಾಮೀನುದಾರನ ಹಕ್ಕಿಗೆ ಭಂಗ ಬರುವ ರೀತಿಯಲ್ಲಿ ವರ್ತಿಸಿದ್ದಾನೆ. ಸಾಲಿಗನೇ ಇಲ್ಲಿ ಜಾಮೀನುದಾರನ ಹಕ್ಕಿಗೆ ಭಂಗ ಬರುವ ರೀತಿಯಲ್ಲಿ ವರ್ತಿಸಿದ್ದಾನೆ. ಸಾಲಿಗನು ತನ್ನ ಕರ್ತವ್ಯವನ್ನು ಮಾಡಿಲ್ಲ. ಸೊ ಹಂಗಾಗಿ ಇಂತಹ ಸಂದರ್ಭದಲ್ಲಿ ಜಾಮೀನುದಾರನು ತನ್ನ ಹೊಣೆಗಾರಿಕೆಯಿಂದ ಮುಕ್ತನಾಗ್ತಾನೆ ಅಥವಾ ವಿಮುಕ್ತಿಗೊಳ್ತಾನೆ ಅಥವಾ ವಿಸರ್ಜನೆ ಆಗ್ತದೆ. ಬಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ಜಾಮೀನುದಾರಿಕೆ ಅಂದ್ರೆ ಏನು, ಜಾಮೀನುದಾರಿಕೆಯನ್ನು ಯಾವ ಸಂದರ್ಭದಲ್ಲಿ ವಿಮುಕ್ತಿಗೊಳಿಸಲಾಗ್ತದೆ ಅಥವಾ ರದ್ದುಗೊಳಿಸಲಾಗ್ತದೆ ಅಥವಾ ವಿಸರ್ಜನೆ ಮಾಡಲಾಗ್ತದೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಉಪಸಂಹಾರವನ್ನ ನೀವೇ ಬರೀರಿ. ಇದಕ್ಕೆ ಏನು ಅರ್ಥ ಮಾಡ್ಕೊಂಡಿದ್ದೀರಲ್ವಾ, ಅರ್ಥ ಮಾಡ್ಕೊಂಡಿರೋ ಸಂಬಂಧಪಟ್ಟಂತೆ ಒಂದು 3 ರಿಂದ 4 ಲೈನ್ಗಳನ್ನ ನಿಮ್ಮದೇ ಆದ ಓನ್ ವೇಯಲ್ಲಿ ಬರೀರಿ ಆತ್ಮೀಯ ಬಾವಿ ವಕೀಲರು ಅಂತ ಹೇಳ್ತೀನಿ. ಆತ್ಮೀಯ ಬಾವಿ ವಕೀಲರೇ, ಇಂದಿನ ತರಗತಿಯಲ್ಲಿ ನಿಮಗೆ ಯಾವುದೇ ಸೆಕ್ಷನ್ಸು ಅಥವಾ ಟಾಪಿಕ್ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗಿ ತಿಳಿಸ್ಕೊಡಿ. ಅದೇನೇ ಡೌಟ್ ಇದ್ರೂ ಕೂಡ ನಾನು ಕ್ಲಾರಿಫೈ ಮಾಡ್ಕೊಡ್ತೀನಿ ಅಂತ ಹೇಳ್ತೀನಿ ಆತ್ಮೀಯ ಬಾವಿ ವಕೀಲರೇ. ಈಗಾಗಲೇ ಕಾಮಧೇನು ಲಾ ಅಕಾಡೆಮಿಯಲ್ಲಿ 3 ವರ್ಷದ ಕಾನೂನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ 2, 4 ಮತ್ತು 6ನೇ ಸೆಮಿಸ್ಟರ್ಗಳಿಗೆ ಈಗಾಗಲೇ ತರಗತಿಗಳು ಪ್ರಾರಂಭಗೊಂಡಿವೆ. ಹೆಚ್ಚಿನ ಮಾಹಿತಿಗಾಗಿ 7353872963ಗೆ ಕರೆ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ.